ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಕಲ್ಲಂಗಡಿ ಹಣ್ಣಿನಿಂದ ಹೊಸದಾಗಿ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಮನೆಯಲ್ಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಳ್ಳೆ ಬರ್ಡೇ ಕೇಕ್ ಥರ ಬಂದಿದೆ. ಬನ್ನಿ ಶುರು ಮಾಡೋಣ. ನಾನು ಒಂದು ಅರ್ಧ ಹೋಳನಷ್ಟು ಕಲ್ಲಂಗಡಿ ಹಣ್ಣು ತೊಗೊಂಡಿರೋದು. ಈಗ ನೋಡಿ, ಈ ಮೇಲೆ ಎಲ್ಲ ಗ್ರೀನ್ ಕಲರೆಲ್ಲ ಬೇಡ, ಒಳಗಡೆ ಇಂದೆಲ್ಲ ಪಿಂಕ್ ಕಲರ್ ಅದನ್ನು ಮಾತ್ರ ಕಟ್ ಮಾಡ್ಕೋಬೇಕು. ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಪ್ಲಸ್ ಪಾಯಿಂಟ್ ಅಂತಂದರೆ, ಈ ಸೀಡ್ಸ್ ಇದೆಯಲ್ಲ, ಕಲ್ಲಂಗಡಿ ಹಣ್ಣಿನ ಸೀಡ್ಸ್ ಅಂದರೆ ಬೀಜಗಳಿದ್ದಾವಲ್ಲ, ಅದನ್ನು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬಟ್ ಅದನ್ನ ವೇಸ್ಟ್ ಮಾಡ್ತಾರೆ ಮಕ್ಕಳು, ತಿನ್ನಲ್ಲ, ಬಿಸಾಕ್ತಾರೆ. ಆ ಥರ ಆಗಬಾರ್ದು. ಅಂದರೆ ಈ ಥರ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ಮಾಡಿ ಕೊಡ್ಬೋದು. ಇಲ್ಲ ಅಂತಂದರೆ ಈ ಥರ ವೆರೈಟಿ ರೆಸಿಪಿಗಳನ್ನ ಮಾಡಿ ಕೊಟ್ಟರೆ ಅಂತೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಇದೆಲ್ಲ ಕಟ್ ಮಾಡಿ ಆಗಿದೆ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಷ್ಟು ಸೀಡ್ಸ್ ಎಲ್ಲ ನುಣ್ಣಗಾಗುತ್ತೆ. ಬಟ್ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಹಾಗಾಗಿ ನೋಡಿ ಎಷ್ಟು ಇದಾಗಿದೆ. ಇದನ್ನ ನಾನು ಒಂದು ಜರಡಿ ತೊಗೊಂಡು ಜರಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ನೋಡಿ ಎಲ್ಲ ಜರಡಿ ಇಟ್ಕೊಂಡಿದ್ದೆ ಮಿಕ್ಸಿ ಹಾಕ್ಕೊಂಡು. ಅದು ನನಗೆ ಒಂದು 3 ಲೋಟದಷ್ಟು ಬಂದಿದೆ. ಅಂದರೆ ಜ್ಯೂಸ್ ಕುಡಿತೀವಲ್ಲ, ಆ ಲೋಟದಲ್ಲಿ ಒಂದು 3 ಲೋಟದಷ್ಟು ಬಂದಿದೆ. ನಾನು ಒಂದು ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರ್ ಹಿಟ್ಟು ತೊಗೊಂಡು ಅದಕ್ಕೆ 1 ಕಪ್ನಷ್ಟು ಅಂದರೆ ವಾಟರ್ ಮಿಲನ್ ನೀರನ್ನೇ ಹಾಕಿಬಿಟ್ಟು, ಅಂದರೆ ಜ್ಯೂಸನ್ನೇ ಹಾಕಿಬಿಟ್ಟು ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡೆ. ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾನ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಜ್ಯೂಸನ್ನು ಹಾಕಿದ್ದೀನಿ. ಕಲ್ಲಂಗಡಿ ಹಣ್ಣಿನ ನೀರನ್ನು ಹಾಕಿಬಿಟ್ಟು ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಬಿಸಿ ಆದಮೇಲೆ ನಾವು ಅದು ಇದು ರೆಡಿ ಮಾಡ್ಕೊಂಡಿದ್ವಲ್ಲ, ರೆಡಿ ಮಾಡ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರ್ ಬೆಟರ್, ಅದನ್ನು ಹಾಕ್ತಾಯಿದ್ದೀನಿ. ಈಗ ಅದಕ್ಕಿಂತ ಮುಂಚೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಬೇಕಪ್ಪ ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಏನು ಬೇಡ. ನ್ಯಾಚುರಲ್ಲಾಗಿ ಮಾಡ್ಕೋಬೇಕು ಅಂದರೆ ಸ್ವೀಟ್ ಏನು ಬೇಕಾಗಿಲ್ಲ. ಮಕ್ಕಳು ಇಷ್ಟಪಡಲ್ಲ ಅಂಥೇಳಿ ನಾನು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಅದ್ರ ಬದಲು ನೀವು ಸಕ್ಕರೆ ಬದಲು ಬೆಲ್ಲನೂ ಬಳಸ್ಬೋದು. ನಾನು 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಕಾರ್ನ್ಫ್ಲೋರ್ ಹಿಟ್ಟಿನಿಂದ ಬಟರ್ನ, ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲ ಅಂತಂದರೆ ತಳ ಹಿಡಿಯುತ್ತಂದರೆ ಸಿದೋಗುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ಇನ್ನೊಂದು ಏನಪ್ಪ ಅಂತಂದರೆ, ಜಾಸ್ತಿ ಕುದ್ದ ಮೇಲೆ ಹಾಕಕ್ಕೆ ಹೋಗಬೇಡಿ, ಇಲ್ಲ ಅಂತಂದರೆ ಗಂಟು ಆಗುತ್ತೆ. ಇದೇ ಕರೆಕ್ಟಾಗಿ ಇದೇ ಮೆಥಡಲ್ಲೇ ಇದೇ ಒಂದು ಟೈಮಲ್ಲೇ ಹಾಕಬೇಕು. ಈಗ ನೋಡಿ, ಚೆನ್ನಾಗಿ ಬೇಯ್ತಾ ಎಷ್ಟು ಕಲರ್ ಬಿಟ್ಕೊಂಡಿದೆ, ಸಖತ್ತಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಲ್ಲಿ ರೆಡಿ ಆಗಬೇಕು. ಈಗ ರೆಡಿ ಆಗಿದೆ. ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ವಿ. ಈಗ ನಾವು ನಿಮ್ಮ ಕಡೆ ಕೇಕ್ ಮೋಡ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಬೌಲಾದರೂ ತೊಗೋಬೋದು. ನಾನು ಒಂದು ಸ್ಟೀಲ್ ಬೌಲು, ಇನ್ನೊಂದು ಪಿಂಗಾಣಿ ಬೌಲ್ ತೊಗೊಂಡಿದ್ದೀನಿ. 2 ಆಗುತ್ತೆ ಅಂತೇಳಿ, ಬಟ್ ಒಂದೇ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಚ್ತಾಯಿದ್ದೀನಿ. ತುಪ್ಪ ಇಷ್ಟಪಡದೇ ಇರೋರು ಎಣ್ಣೆ ಹಚ್ಬೋದು. ಈಗ ನೋಡಿ, ಒಂದೇ ಬೌಲಿಗಾಗಿದೆ, ಹಾಗಾಗಿ ನಾನು 2 ಬೌಲ್ ಇಟ್ಕೊಂಡಿದ್ದೆ. 1 ಬೌಲ್ ಅಂದರೆ ಸ್ಟೀಲ್ ಬೌಲಿಗೆ ಮಾತ್ರ ಆಯಿತು. ಇದನ್ನು ನಾನು ರೂಮ್ ಟೆಂಪ್ರೇಚರಲ್ಲಿ, ಅಂದರೆ ಮನೆಯಲ್ಲೇ, ಅಡುಗೆ ಮನೆಯಲ್ಲೇ ನಾನು ಒಂದು 2 ಅವರ್ ತಣ್ಣಗಾಗಿ ಬಿಟ್ಟಿದ್ದೀನಿ. ನೀವು ಫ್ರಿಜ್ ಇದ್ದರೆ 1 ಅವರ್ 1.5 ಅವರ್ ಆದರೆ ಸಾಕು. ತಣ್ಣಗಾದ್ಮೇಲೆ ಇಡಿ, ಬೇಗನೆ ಆಗುತ್ತೆ. ನೋಡಿ, ಈಗ ತಣ್ಣಗಾಗಿದೆ. ಈಗ ನಾನು ಒಂದು ಪ್ಲೇಟಿಗೆ ಹಾಕಿದ್ದೀನಿ. ಇಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳಂತೂ ಅಮ್ಮ ಇದು ಬರ್ಡೇ ಕೇಕನ ಅಂತ ಕೇಳಿದ್ಲು ನನ್ನ ಮಗಳು, ಅಷ್ಟು ಸೂಪರಾಗಿ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ಗಾರ್ನಿಷ್ಗೋಸ್ಕರ ಡ್ರೈ ಫ್ರೂಟ್ಸ್ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ, ಅಷ್ಟೇ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಒಂದು ನೀವು ರೆಸಿಪಿಗಳನ್ನ ಮನೆಯಲ್ಲಿ ಮಾಡಿಕೊಟ್ರಂತೂ ಈ ಸಮ್ಮರ್ ಸೀಸನಲ್ಲಿ ಮಕ್ಕಳಂತೂ ಏನಾದರೂ ವೆರೈಟಿ ಮಾಡಿಕೊಡಮ್ಮ ಅಂತ ಕೇಳ್ತಾರೆ. ಈ ಥರ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.